ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಈಗ ಯಾವುದೇ ಒಂದು ಪಕ್ಷ ಆದ್ರೂ ಕೂಡ ಸೋತ ನಂತರ ಪರಾಮರ್ಶೆ ಮಾಡ್ಕೊಳ್ತಾ ನಮ್ಮ ಸೋಲಿಗೆ ಕಾರಣ ಏನು ಅಂತ ಲೆಕ್ಕಾಚಾರ ಹಾಕ್ತಾರೆ. ಈಗ ಬೈ ಎಲೆಕ್ಷನ್ ಮುಗಿದಿದೆ, ಸೋಲು ಗೆಲುವಿನ ಲೆಕ್ಕಾಚಾರ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೋತ್ರ ಅದಕ್ಕೇನ್ ಕಾರಣ ಆಗ್ಬೋದು, ಗೆದ್ರೆ ಏನ್ ಪ್ಲಸ್ ಪಾಯಿಂಟ್ ನಮ್ದು. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಪಕ್ಷಗಳಿಂದ ಈ ಒಂದು ಕ್ರೆಡಿಟ್ ವಾರ್. ಇನ್ನು ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಈಗ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಫಲಿತಾಂಶದತ್ತ ಎಲ್ಲರ ಕಣ್ಣಿದೆ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳಿಂದ ಯಾರು ಸ್ಪರ್ಧೆ ಮಾಡಿದ್ದಾರೆ ಅಭ್ಯರ್ಥಿಗಳ ಕಣ್ಣು ಕೂಡ ಈ ಒಂದು ಫಲಿತಾಂಶದತ್ತ ನೆಟ್ಟಿದೆ. ಜೊತೆಗೆ ಜನರ ಕಣ್ಣು ಕೂಡ ಇದೆ. ಯಾಕೆಂತಂದ್ರೆ ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ನಮ್ಮ ನಾಯಕರು ಯಾರಾಗ್ತಾರೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಉತ್ತಮ ನಾಯಕರು ಬೇಕು. ಹಾಗಾದ್ರೆ ಆ ಒಂದು ಉತ್ತಮ ನಾಯಕರನ್ನ ಎಲ್ಲರೂ ಕೂಡ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಬಹಳ ಕುತೂಹಲಕಾರಿ ಪ್ರಶ್ನೆ. ಜೊತೆಗೆ ಬಾಗಲಕೋಟೆ ಕ್ಷೇತ್ರವೂ ಅಷ್ಟೇ, ಅಲ್ಲಿಗೆ ಯಾರು ಗೆಲುವನ್ನ ಸಾಧಿಸಬಹುದು. ನಾವೀಗ ಅಭಿವೃದ್ಧಿ ಆಗಬೇಕು ಈ ಒಂದು ಕ್ಷೇತ್ರದಲ್ಲಿ ಅಂತಂದ್ರೆ ಉತ್ತಮ ನಾಯಕರು ಬೇಕು. ಹಾಗಾಗಿ ನಮ್ಮ ಕ್ಷೇತ್ರದ ಚುಕ್ಕಾಣಿಯನ್ನ ಅಥವಾ ಅಧಿಕಾರವನ್ನ ಯಾರು ಹಿಡಿತಾರೆ ಅನ್ನೋದು ಜನರಿಗೂ ಕೂಡ ಬಹಳ ಕುತೂಹಲಕಾರಿ ವಿಚಾರ. ಇನ್ನು ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಪಕ್ಷಗಳೊಂದಿಗೆ ಕ್ರೆಡಿಟ್ ವಾರ್ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಬತ್ತಳಿಕೆಯಲ್ಲಿರುವ ಮುಂದಿನ ಸಂದೇಶ ಏನ್? ಹಾಗಾದ್ರೆ ಉಪಚುನಾವಣೆಯಲ್ಲಿ ಗೆದ್ದ ಆಡಳಿತ ಪಕ್ಷದ ವರ್ಚಸ್ಸು ಜಾಸ್ತಿ ಆಗುತ್ತೆ. ನಾಯಕತ್ವ ಚರ್ಚೆ ನಡುವೆಯೂ ಬೈ ಎಲೆಕ್ಷನ್ ಅಲ್ಲಿ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ ಗೆದ್ರೆ ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಶಕ್ತಿ ಮತ್ತಷ್ಟು ಹೆಚ್ಚಿಗಾಗುತ್ತೆ. ಈ ಗೆಲುವಿನಿಂದ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಕೂಡ ಸಿದ್ಧತೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಮುಂಬರುವ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಬಿಜೆಪಿ ಎದುರಿಸಲು ಆತ್ಮವಿಶ್ವಾಸ ಬರುತ್ತೆ. ಮುಖ್ಯವಾಗಿ ಆತ್ಮವಿಶ್ವಾಸವೇ ಬೇಕಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಜೊತೆ ಅಹಿಂದ ನಿಂತಿದೆ ಅಂತ ಸಾಬೀತಾಗತ್ತೆ. ಲಿಂಗಾಯತ ಸಮುದಾಯವು ಕೂಡ ಕೈ ಹಿಡಿದಿರುವ ಸಂದೇಶ ಕೂಡ ಸಿಗುತ್ತೆ. ಬಹಳ ಕಾಂಗ್ರೆಸ್ನವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಸಾಕಷ್ಟು ಗೊಂದಲದ ಗೂಡಾಗ್ಬಿಟ್ಟಿತ್ತು. ಯಾಕೆಂತಂದ್ರೆ ಕೆಲವೊಂದಿಷ್ಟು ಗೊಂದಲದ ವಾತಾವರಣ ಆಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳ ಚರ್ಚೆ ಆಗೋದಾಗಿರ್ಬೋದು, ಸ್ವಲ್ಪ ಜನರು ಕೂಡ ಈ ಎಲ್ಲಾ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ರು. ಒಂದು ವೇಳೆ ಏನಾದ್ರೂ ಈ ಒಂದು ಉಪಚುನಾವಣೆಗಳು ಅಂದ್ರೆ ದಾವಣಗೆರೆ ಆಗಿರಬಹುದು ಅಥವಾ ಬಾಗಲಕೋಟೆ, ಈ ಎರಡೂ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಪಕ್ಷದ ವರ್ಚಸ್ ಕೂಡ ಜಾಸ್ತಿ ಆಗತ್ತೆ ಎಂಬ ಲೆಕ್ಕಾಚಾರವನ್ನ ಕಾಂಗ್ರೆಸ್ನವರು ಹಾಕ್ತಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಎದುರಾಗುವ ಸಮಸ್ಯೆಗಳೇನು ಅಂತ ಅಂದ್ರೆ ಅತಿಯಾದ ಅಲ್ಪಸಂಖ್ಯಾತರ ಓಲೈಕೆಯೇ ಹಿನ್ನಡೆಗೆ ಕಾರಣ. ಪಂಚ ಗ್ಯಾರಂಟಿಗಳು ಜನರು ಕೈ ಹಿಡಿಯಲಿಲ್ಲ ಎಂಬ ಮಾತಿದೆ. ಸರ್ಕಾರಕ್ಕೆ ಒಳ ಮೀಸಲಾತಿ ತಲೆಬಿಸಿ ದೊಡ್ಡ ಸವಾಲಾಗಿದೆ. ಸಿಎಂ ಡಿಸಿ ಮಧ್ಯೆ ನಾಯಕತ್ವದ ಒಳ ಜಗಳ ವಿಚಾರ ಬಹಿರಂಗ ಆಗ್ಬಿಟ್ಟಿತ್ತು. ಯಾಕೆಂತಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಬಹಿರಂಗವಾಗಿ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಇದು ವಿರೋಧ ಪಕ್ಷದವರಿಗೂ ಕೂಡ ಬಹುದೊಡ್ಡ ಅಸ್ತ್ರವಾಗಿತ್ತು. ಹಾಗಾಗಿ ಜನರಿಗೆ ಆ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕೂಡ ಇದೆ. ಅದರ ಜೊತೆಗೆ ಈ ಒಂದು ಒಳ ಮೀಸಲಾತಿ ವಿಚಾರ ಕೂಡ ಬಹಳ ಚರ್ಚೆಯಾಗಿತ್ತು. ಜೊತೆಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅವರ ಸಮುದಾಯದವರೇ ಸ್ವಲ್ಪ ಅಸಮಾಧಾನಗೊಂಡಿದ್ದು, ಅದೆಲ್ಲವೂ ಕೂಡ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಮುಂದಿನ ಎಲೆಕ್ಷನ್ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಕೇವಲ ಸ್ಥಳೀಯ ಚುನಾವಣೆ, ಅದರ ಜೊತೆಗೆ ಜಿಬಿಎ ಎಲೆಕ್ಷನ್ ಇದೆ, ಇದೆರಡರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಇನ್ನು 2028ಕ್ಕೆ ಬರುವಂತಹ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಹುದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಬಹಳ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಪ್ಲಸ್ ಪಾಯಿಂಟ್ ಕೂಡ ಇದಾವೆ. ಕೇವಲ ಸಮಸ್ಯೆಗಳಷ್ಟೇ ಅಲ್ಲ, ಒಂದು ವೇಳೆ ಗೆದ್ರೆ ಈಗ ಸಿಎಂಗೂ ಆಗಿರಬಹುದು ಅಥವಾ ಡಿಸಿಎಂ ಇಬ್ಬರಿಗೂ ಕೂಡ ಲಾಭ ಆಗುತ್ತೆ. ಅವರಿಬ್ಬರ ವರ್ಚಸ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಪಂಚ ಗ್ಯಾರಂಟಿಗಳೇನಿದ್ದಾವೆ ಅದೆಲ್ಲವೂ ಕೂಡ ಈಗ ಜನರ ಬಳಿ ವರ್ಕೌಟ್ ಆಗ್ತಿದ್ಯಾ ಎಂಬ ಅನುಮಾನ ಕೂಡ ಇತ್ತು. ಆದ್ರೆ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಏನಾದ್ರೂ ಇಲ್ಲಿ ಗೆಲುವನ್ನ ಸಾಧಿಸಿದ್ರೆ ಸ್ವಲ್ಪ ಜನರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಅವರಿಗೆ ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ. ಇನ್ನು ಮುಂಬರುವಂತಹ ಯಾವುದೇ ಎಲೆಕ್ಷನ್ ಆದ್ರೂ ಕೂಡ ಒಂದು ವೇಳೆ ಒಂದು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ಬಿಟ್ರೆ ಕಾಂಗ್ರೆಸ್, ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಒಂದು ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.